ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿದೆ ಸಾಂಬಾರು, ಟೊಮೊಟೊ ಸಾಂಬಾರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಸಿಂಪಲಾಗಿ ಸಾಂಬಾರು, ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ತಾಯಿದ್ದೀನಿ. ಇವತ್ತು ಮನೇಲಿ ಅಕಸ್ಮಾತ್ ಏನಾದರೂ ಐಟಮು ತರಕಾರಿಗಳು ಏನೂ ಇಲ್ಲದ ಟೈಮಲ್ಲಿ ಏನು ಮಾಡೋದು, ಸಾಂಬಾರು ಏನು ಮಾಡೋದು, ಅಡುಗೆ ಏನು ಮಾಡೋದು ಅಂತ ಅನ್ನಿಸ್ದಾಗ ನಿಮಗೆ ಈ ಸಾಂಬಾರನ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ನಿಮಗೆ ಸಿಂಪಲಾಗಿ ಇದನ್ನು ಸಾಂಬಾರು ತೋರಿಸ್ತಾಯಿದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಕೊನೆವರೆಗೂ ನೋಡಿ. ಬನ್ನಿ, ಅದಕ್ಕೆ ಏನು ಬೇಕು, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಫ್ರೆಂಡ್ಸ್, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮೂರನ್ನ ಮಿಕ್ಸಿಗೆ ಹಾಕೋಬೇಕು ಫ್ರೆಂಡ್ಸ್, ರುಬ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಈ ಥರ ಪೇಸ್ಟ್ ಬರುತ್ತೆ. ಈ ಥರ ನಾವು ಕ್ಲೀನಾಗಿ ನುಣ್ಣು ಮಾಡ್ಕೋಬೇಕು. ನುಣ್ಣಗಾದ್ಮೇಲೆ ಫ್ರೆಂಡ್ಸ್, ಒಗ್ಗರಣೆಗೆ ಅಂತ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ. ಮತ್ತು ಒಂದು ಬಾಣಲಿ ಇಟ್ಬಿಟ್ಟು ಫ್ರೆಂಡ್ಸ್, ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಾದ್ಮೇಲೆ ಫ್ರೆಂಡ್ಸ್, ಸ್ವಲ್ಪ ಸಾಸಿವೆ ಹಾಕೋಬೇಕು. ಸಾಸಿವೆ ಮತ್ತು ಇದು ಕರಿಬೇವು ಮತ್ತು ಜೀರಿಗೆ, ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಹಾಕೋಬೋದು. ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ, ಸ್ವಲ್ಪ ಒಂಚೂರು ಕರಿಬೇವು ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಒಂಚೂರು ನಾವೇನು ಕಟ್ ಮಾಡಿದ್ವಲ್ಲ ಈರುಳ್ಳಿ ಎಲ್ಲ ಅದು ಹಾಕ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಹಾಕೊಂಡಾದ್ಮೇಲೆ ಕೆಂಪಗೆ ಬರುತ್ತೆ ನೋಡಿ. ಈ ಥರ ಆದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೋ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಆ ಪೇಸ್ಟ್ನ ಹಾಕೋಬೇಕು. ಅದು ಹಾಕೊಂಡು ಫ್ರೆಂಡ್ಸ್ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಅದು ಡ್ರೈ ಆದಷ್ಟು ಚೆನ್ನಾಗಿ ಇದಾಗುತ್ತೆ. ಅದು ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸೇರಿಸಿ ವಾಸನೆ ಇರುತ್ತೆ. ಇದನ್ನು ಮಸಾಲೆ ವಾಸನೆ ಎಲ್ಲ ಹೋಗಾದ್ಮೇಲೆ ಆ ಜಾರಿಗೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಲೀನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ್ಮೇಲೆ ಫ್ರೆಂಡ್ಸ್, ನಾವು ಎಷ್ಟು ಬೇಕೋ ಅಷ್ಟು ರುಚಿ, ಇದು ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಬೇಕು ಅಂತ ತೆಳ್ಳಗೆ ಮಾಡ್ಕೋಬೋದು. ನೋಡಿ ಈ ಥರ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು, ಇಷ್ಟು ತೆಳ್ಳಗೆ ಸಾಕು ಅಂತ. ನಿಮಗೆ ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಮತ್ತು ಫ್ರೆಂಡ್ಸ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಏನು ಐಟಮ್ ಇಲ್ಲ ಫ್ರೆಂಡ್ಸ್. ಖಾರ ಪುಡಿ ಬೇಡ, ಇದು ಬೇಡ, ಚಿಲ್ಲಿ ಪೌಡ್ರು ಬೇಡ, ಏನು ಬೇಡ ಫ್ರೆಂಡ್ಸ್. ಅರ್ಶಿನ ಏನು ಬೇಡ, ಇಷ್ಟೇ ಮಾಡಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಮಾತ್ರ. ಏನು ಇಲ್ಲದೆ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಮನೇಲಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆರಾಮಾಗಿ ನೀವು ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ಮಾಡ್ಕೋಬೋದು. ನಾನು ಇಷ್ಟು ಸಾಕು ಅಂತ ಇದು ಮಾಡಿದ್ದು. ನೋಡಿ ಫ್ರೆಂಡ್ಸ್, ಕುದಿ ಬರ್ತಿದ್ದೀರಾ, ಈ ಥರ ಕುದಿ ಬರಬೇಕು ಕ್ಲೀನಾಗಿ. ನೋಡಿ ಈ ಥರ ಅಲ್ಲಿ ನೊರೆ ಥರ ಕಂಡಿರುತ್ತೆ, ನೊರೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಅದು ನೊರೆ ಎಲ್ಲ ಹೋದರೆ ಫುಲ್ಲು ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ. ಆ ನೊರೆ ಬಂದರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಫ್ರೆಂಡ್ಸ್. ನೋಡಿ ಈ ಥರ ನೊರೆ ಬಂದಿರ ನೋಡಿ, ಇನ್ನೊಂದು 5 ನಿಮಿಷ ಬಿಟ್ಟು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಫ್ರೆಂಡ್ಸ್, ಸ್ವಲ್ಪ ನೀವು ಇವಾಗ ರುಚಿ ಹೆಂಗೈತೆ, ಉಪ್ಪು ಖಾರನೋ ಸಪ್ಪೆನ ಅಂತ ನೋಡ್ಕೋಬೋದು. ಅದು ನೋಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತಲ್ಲ, ಕುದಿ ಬರ್ತಿದ್ದೆಲ್ಲ. ಈ ಕುದಿ ಬಂದಮೇಲೆ ಫ್ರೆಂಡ್ಸ್, ನೀವು ನಾನು ಸ್ವಲ್ಪ ಉಪ್ಪು ಸಪ್ಪೆ ಇತ್ತು ಅಂದ್ಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಂಡೆ. ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಉಪ್ಪಿದ್ರು ಸಪ್ಪೆ ಇದ್ರೂ ಉಪ್ಪು ಹಾಕ್ಕೊಳ್ಳಿ. ಖಾರ ಇದ್ದರೆ ಒಂಚೂರು ಮೆಣಸಿನ್ಕಾಯಿ ಏನೋ ಕಟ್ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ನೋಡಿ ಕುದಿ ಬರ್ತಿದ್ದೀರ, ಒಂದು 5 ನಿಮಿಷ ಉಪ್ಪು ಹಾಕೋದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ಫ್ರೆಂಡ್ಸ್, ಜಾಸ್ತಿ ಹೋಗ್ತಿಲ್ಲ, 5 ನಿಮಿಷ ಒಂಚೂರು ಕುದಿಯಾಗಿ ಬಿಟ್ಬಿಟ್ರೆ ನೋಡಿ ಈ ಥರ ರೆಡಿ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ಮಾಡ್ಕೋಬೋದು. ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಾಗಿರ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿದಲ್ಲ ಫ್ರೆಂಡ್ಸ್, ಹೇಗೆ ಸಿಂಪಲಾಗಿ ಸಾಂಬಾರು ಮಾಡೋದು ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.